ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಈ ಕಡೆ ನೋಡಿದ್ರೆ ಅಪ್ಪು ಮತ್ತು ಕಲ್ಯಾಣ್ ಇಬ್ಬರು ಇನ್ನು ದೇವಸ್ಥಾನದ ಹತ್ರ ಕೂತಿರ್ತಾರೆ. ಅಲ್ಲಿ ಕೊಟ್ಟಿರೋ ಪ್ರಸಾದನ ನೆನೆಸ್ಕೊಂಡು ನಗ್ತಾ ಇರ್ತಾಳೆ. ಯಾಕಪ್ಪು ನಗು ಬರ್ತಿದ್ಯಾ ನಿನಗೆ ಅಂತ ಹೇಳ್ತಿದ್ದಂಗೆ, ಅಲ್ಲ ನಮ್ಮಮ್ಮ ಅವಾಗ ದೇವಸ್ಥಾನದಿಂದ ಬರಬೇಕಾದ್ರೆ ಹಿಡಿಯೇ ಒಂಚೂರು ಪ್ರಸಾದ ಅಂತ ಹೇಳ್ತಿದ್ರು ಹಿಡಿತಾ ಇದ್ದಿರಲಿಲ್ಲ. ಇವತ್ತು ನೋಡು ಆ ಪ್ರಸಾದನೇ ನನಗೆ ಇವತ್ತು ಊಟ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಏನೂ ಮಾಡೋಕ್ಕಾಗಲ್ಲ ಅಪ್ಪು, ಬಿಂಗ್ ಟೈಮ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಸರಿ, ಈಗ ಏನಾದರೂ ಮಾಡಿ ನಿನಗೋಸ್ಕರ ಆದರೂ ನಾನು ಸ್ಯಾಕ್ರಿಫೈಸ್ ಮಾಡಬೇಕು ಕಲ್ಯಾಣ್. ನೀನು ನೋಡಿದ್ರೆ ಅಷ್ಟು ಲಕ್ಸರಿ ಬದುಕಲ್ಲಿ ಬಿಟ್ಟು ಬಂದಿದ್ಯಾ. ಈಗ ನನಗೋಸ್ಕರ ನೀನು ಹಿಂಗೆಲ್ಲ ಇರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಬಂಟಿ ಇಬ್ಬರು ಬಂದಿರ್ತಾರೆ. ಆಗ ಅಕ್ಕ ಬಾ, ಅಲ್ಲೇ ಇದ್ದಾರೆ, ಪಾಪ ಅವ್ರು ಏನು ಕಷ್ಟಪಡ್ತಿದ್ದಾರೋ ಏನೋ ಅಂತ ಕಾವ್ಯ ಊಹೆ ಮಾಡ್ಕೊಬಂದರೆ, ಹೌದಾ ಅವ್ರು ಕಷ್ಟಪಡ್ತಾ ಇದ್ದಾರಾ, ಬಾ ಅವ್ರು ಏನು ಮಾಡ್ತಿದ್ದಾರೆ ಅಂತ ನಿನಗೆ ಗೊತ್ತಾಗುತ್ತೆ ನೋಡು, ಇಬ್ರು ಏನು ಖುಷಿಯಾಗಿ ಮಾತಾಡ್ಕೊಂಡು ಕೂತಿದ್ದಾರೆ ಅಂತ ಬಂಟಿ ತೋರಿಸ್ತಾ ಇರ್ತಾನೆ. ಅದನ್ನು ನೋಡಿ ಕಾವ್ಯಂಗೂ ಸಹ ಖುಷಿ ಆಗ್ತಾ ಇರುತ್ತೆ. ಆಗ ಸರಿ, ನಾನು ಹೇಳೋ ರೀತಿ ಮಾಡು ಅಂತ ಹೇಳಿ ಬಂಟಿಗೆ ಏನೇನೋ ಹೇಳಿ ಕಳಿಸಿರ್ತಾರೆ. ನೋಡಿದ್ರೆ ಈ ಕಡೆ ಇನ್ನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂದ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಳ್ತಾ ಬರ್ತಾ ಇರ್ತಾನೆ ಬಂಟಿ. ಓಂ ನಮಃ ಶಿವಾಯ ಅಂತ ಅಪ್ಪುನ ನೋಡಿ ಕೂಗ್ತಾ ಇದ್ದಂಗೆ, ಏ ಬಂಟಿ ಎಲ್ಲಿಗೋ ಹೋಗ್ತಿದ್ಯಾ, ನೀನೇನೋ ಇವತ್ತು ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ಯಾ, ಯಾಕಕ್ಕ ನೀನೇ ಯಾವಾಗೂ ದೇವಸ್ಥಾನಕ್ಕೆ ಬರದೇ ಇರೋಳು ಇವತ್ತು ಬಂದಿದ್ಯಾ, ಏಕೆ ನಾನು ಬಂದರೆ ತಪ್ಪಾ, ಅಷ್ಟಕ್ಕೂ ನೀನು ಬಂದಿದ್ದು ತಪ್ಪೇನಿಲ್ಲ ಬಿಡೋ, ನೀನು ದೇವ್ರ ಭಕ್ತರ ಅಂತ ಗೊತ್ತಾಗ್ತಿದೆ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ. ಹೌದು, ಏನು ಇಲ್ಲಿದ್ದೀರಾ, ಏನು ನಿಮ್ಗಿನ್ನ ಮನೆ ಏನು ಸಿಕ್ಕಿಲ್ವ? ಇಲ್ಲ ಕಣೋ, ಏನು ಸಿಕ್ಕಿಲ್ಲ ಕಣೋ ಅಂತ ಹೇಳ್ತಾ ಇದ್ದಂಗೆ, ಹೌದಾ ಸರಿ ಅಕ್ಕ, ನಾನೊಂದು ಐಡಿಯಾ ಕೊಡ್ಲಾ, ಹೇಗಿದ್ರು ಈಗ ನೀನು ಬೇರೆ ಆ ಮನೇಲಿಲ್ಲ, ನಾನೇ ನಿನ್ನ ಜಾಗದಲ್ಲಿ ಇರ್ತೀನಿ, ಇವಾಗ ಹೇಗೋ ನನ್ನ ರೂಮ್ಗೆ ರೆಂಟ್ ಕೊಡ್ತಾ ಇದ್ದೀನಲ್ಲ, ಆ ರೆಂಟೇ ನೀವು ಕೊಟ್ಕೊಂಡು ಹೋಗಿರಂತೆ, ನನ್ನ ರೂಮಲ್ಲೇ ಬನ್ನಿ ಅಂತ ಹೇಳ್ತಾ ಇರ್ತಾನೆ. ನಿನ್ನ ರೂಮಲ್ಲ, ಬೇಡ ಬಿಡೋ ಅಂತ ಹೇಳ್ತಿದ್ದಂಗೆ, ಅಯ್ಯೋ ಅಕ್ಕ, ನಾನು ನಿನ್ನ ತಮ್ಮ ಆಗಿ ಇಷ್ಟು ಹೆಲ್ಪ್ ಮಾಡಿಲ್ಲ ಅಂದರೆ ಹೇಗೆ ಹೇಳು, ಹೇಳ್ತಾ ಇದ್ದೀನಲ್ವಾ, ನನ್ನ ರೂಮು ದೊಡ್ಡದಾಗಿದೆ, ಆರಾಮಾಗಿ ನಿಮ್ಮಿಬ್ಬರು ಪ್ರೈವೇಸಿಯಾಗೂ ಇರುತ್ತೆ, ನಾನೇನು ಬರಲ್ಲ ಬಿಡು, ನಾನಿನ್ನ ದೊಡ್ಡಮ್ಮನ ಮನೆಯಲ್ಲೇ ಇರ್ತೀನಲ್ವಾ ಅಂತ ಹೇಳ್ತಾ ಇರ್ತಾನೆ. ಸರಿ, ಹೇಗೋ ನಾನು ಹೇಳಿದೆ ಅಲ್ವಾ ಕವಿ, ಯಾರಾದರೂ ಒಬ್ಬರು ಬಂದು ನಮಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ. ನೋಡ್ದ, ಬಂಟಿ ರೂಪಲ್ಲಿ ಬಂದು ಸಹಾಯ ಮಾಡ್ತಿದ್ದಾರೆ ದೇವರು ಅಂತ ಅಂದ್ಕೊಳ್ತಿದ್ದಂಗೆ, ಹೇಗೋ ಚಿಕ್ಕ ಮಕ್ಳು ಹೇಳಿದ್ರು ನಾವು ಕೇಳಬೇಕೀಗ ನಡಿ ಅಂತ ಹೇಳಿ ಇನ್ನು ಹೊರಟಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ದೇವಸ್ಥಾನದೊಳಗೆ ಬಂದು, ಅಪ್ಪ ದೇವ್ರೆ ನೀನೇ ಎಲ್ಲನೂ ನೋಡ್ಕೋಬೇಕಪ್ಪ, ನನ್ನ ತಂಗಿ ಮತ್ತು ಮೈದಾ ಖುಷಿಯಾಗಿದ್ರೆ ಅಷ್ಟೇ ಸಾಕು, ನಾನು ಅಷ್ಟಕ್ಕೂ ಮನೆಗೆ ಯಾಕೆ ಕರೆಸ್ತಾ ಇಲ್ಲ ಅನ್ನೋ ಕಾರಣನೂ ನಿನಗೆ ಗೊತ್ತಿದೆ. ಏನಂತಕ್ಕಂದರೆ ಅನಾಮಿಕನ ಮದುವೆ ಬಂದಮೇಲೆ ಅವನಿಗೇನು ಬೇಜವಾಬ್ದಾರಿ ಅನ್ನೋದು ಬಂದಿದೆ ಅಂತ ಎಲ್ಲ ಅಂದ್ಕೊಳ್ತಾ ಇರ್ತಾರೆ. ಈಗ ಅವ್ರಿಗೇನೆ ಬದುಕೋ ದಾರಿ ಗೊತ್ತಾಗಬೇಕು, ಹೇಗೆ ಅವ್ರ ಹೆಂಡ್ತಿನ ಸಾಕಬೇಕು ಅನ್ನೋದು ಕಲ್ಯಾಣ್ ಅವ್ರಿಗೆ ಗೊತ್ತಾಗಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಅವ್ರಾಗ ಅವರೇ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡ್ರೆ ಯಾರಿಗೂ ಏನು ಸಾಥ್ ಕೊಡೋ ಹಾಗಿರ್ತಿರಲಿಲ್ಲ ಅಂತ ಕಾವ್ಯ ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ. ಎಲ್ಲ ಗೊತ್ತಿದೆ ಅಪ್ಪ, ನೀನೇ ನನ್ನ ಬೆನ್ನಿಂದ ಇದ್ದೀನಿ ನಡ್ಸಪ್ಪ ಅಂತ ಹೇಳಿ ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಂಡು ಹೊರಟಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಅಳ್ಕೊಂಡು ಕೂತಿರ್ತಾಳೆ. ಆಗ ನೀನು ಈ ಥರ ಅಳ್ಕೊಂಡು ಕೂತಿದ್ರೆ ಏನು ಸಿಗುತ್ತೆ ಧನಲಕ್ಷ್ಮಿ, ಏನು ಸಿಗಲ್ಲ, ನಿನ್ನ ಮಗ ಏನು ವಾಪಸ್ ಬರ್ತಾನಾ, ಇಲ್ಲ ತಾನೆ, ಮತ್ತು ಈಗ ನಾನು ಅಲ್ಲಿ ಬಂದು ಏನು ಮಾಡಲಿ, ಎಲ್ಲರಿಗೂ ಮೈಕ್ ಹಾಕ್ಕೊಂಡು ಅಳ್ತಾ ಇದ್ದೀನಿ ಅಂತ ತೋರಿಸ್ಲಾ, ಹಾಗೆ ಹೇಳಿದ್ನ ನಾನು, ಮತ್ತು ನಾನು ಹೇಳ್ದಂಗೆ ಒಂದು ಐಡಿಯಾ ಹೇಳ್ತೀನಿ ಮಾಡು ಅಂತ ಹೇಳ್ತಾ ಇರ್ತಾರೆ ನಾಗವೇಣಿ. ಆಗ ಎಂತಕ್ಕೆ ಈಗೇನಂತ ಐಡಿಯಾ ಮಾಡೋದು, ಅಷ್ಟಕ್ಕೂ ಈಗ ನಿನ್ನ ಮಗ ಬಂದರೆ ಅಷ್ಟೇ ಸಾಕುತ್ತಾನೆ, ಹೇಗಿದ್ರು ನೀನು ಅಪ್ಪನ ಈ ಮನೆ ಸೊಸೆ ಅಲ್ಲ ಅಂತ ನೀನು ನಿರ್ಧಾರ ಮಾಡಿಕೊಂಡು ಬರೀ ಕಲ್ಯಾಣ್ ಮನೆಯೊಳಗೆ ಬರೋವರೆಗೂ ಮಾತ್ರ ನಾಟಕ ಮಾಡು, ಆಮೇಲೆ ಅಲ್ಲಿಂದ ಅಲ್ಲಿಗೆ ಕಳ್ಸೋದೇನು ನಮಗೆ ಬ್ರಹ್ಮವಿದ್ಯೆ ಏನಲ್ವಲ್ಲ, ಕಳಿಸ್ಬಿಡ್ಬೋದು ಹಾಗೆ ಅಂತ ಹೇಳ್ಕೊಡ್ತಾ ಇರ್ತಾಳೆ ನಾಗವೇಣಿ. ಹೌದಲ್ಲ, ನೀನು ಹೇಳ್ದಂಗೆ ಮಾಡ್ತೀನಿ ಹೀಗೆ ಅಂತ ಹೇಳಿ ಧನಲಕ್ಷ್ಮಿ ಅಲ್ಲಿಂದ ಹೊರಟಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಮ್ಮ
ಏನು ಮಾಡ್ತಾ ಇದೀಯಮ್ಮ ನೀನು? ಹೇಳೋದೊಂದು ಮಾಡ್ತಾ ಇರೋದೊಂದು. ಕಲ್ಯಾಣ್ ಬಂದರೆ ಈ ಆಸ್ತಿ ಅಂತಸ್ತು ಎಲ್ಲ ಹೋಗಲ್ವೇನಮ್ಮ? ಮತ್ತ್ಯಾಕಮ್ಮ ನೀನು ಈ ರೀತಿ ಮಾಡ್ತಿದ್ಯಾ ಅಂತ ರಾಹುಲ್ ಕೇಳ್ತಾ ಇದ್ರೆ, ನೀನು ಅಷ್ಟು ವರಿ ಮಾಡ್ಕೋಬೇಡ ಕಣೋ. ಅಷ್ಟಕ್ಕೂ ಕಲ್ಯಾಣ್ ಬರ್ತಾನಂತ ಯಾರು ಹೇಳಿದ್ರು? ಮತ್ತೆ ಹೇಳ್ತಾ ಇದೆಯಾ ಆ ರೀತಿ ಧನಲಕ್ಷ್ಮಿ ಆ ರೀತಿ ಅತ್ತೆ ಹೇಳ್ತಾ ಇದೆಯಾ ಹಿಂಗೆ ಮಾಡು ಅಂತ? ಮತ್ತೆ ಮಾಡಿದ್ರೆ ಸಾಕು ಕಾವ್ಯ ಒಪ್ಕೊಂಡ್ಬಿಡ್ತಾಳ? ಒಪ್ಪೋ ಮಾತೇ ಇಲ್ಲ. ಹೇಗಾದರೂ ಮಾಡಿ ಅವ್ರನ್ನ ಈ ಮನೆಗೆ ಕರ್ಸೋದು ಇಲ್ಲ ನೋಡು. ಈಗ ಎಷ್ಟಕ್ಕೂ ಏಂತಕ್ಕೆ ಇಷ್ಟೊಂದು ಡಿಸ್ಕಷನು, ಕೆಳಗಡೆ ಹೋಗಿ ನೋಡು ಗೊತ್ತಾಗುತ್ತೆ ಅಂತ ಹೇಳ್ತಾ ಅವರು ಸಹ ಹೊರಟಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪು ಮತ್ತು ಕಲ್ಯಾಣ್ ಬಂಟಿ 3 ಜನನೂ ಇನ್ನು ಬಂಟಿ ರೂಮಿಗೆ ಬಂದಿರ್ತಾರೆ. ಅಕ್ಕ ಇದೇ ನೋಡಕ್ಕ ನನ್ನ ರೂಮು, ನೀನು ಆರಾಮಾಗಿರ್ಬೋದು, ಇಲ್ಲಿ ಯಾರ್ದು ಏನು ತೊಂದರೆ ಇಲ್ಲ, ಮನೆ ಓನರ್ ಅವರು ಕೆಳಗಡೆ ಇರ್ತಾರೆ ಅಂತ ಹೇಳ್ತಿದ್ದಂಗೆ ಓನರ್ ಅವರು ಪ್ರತ್ಯಕ್ಷ ಆಗ್ತಾರೆ. ಏಕೋ ಏನಾದರೂ ಪ್ರಾಬ್ಲಮ್ ಏನೋ ಅಂತ ಕೇಳ್ತಿದ್ದಂಗೆ, ಅಕ್ಕ ನೀನೇನು ವರಿ ಮಾಡ್ಕೋಬೇಡ, ನಮ್ಮ ಅಕ್ಕ ಬಾವ ಇನ್ಮೇಲೆ ಇವರೇ ಇರ್ತಾರೆ. ಯಾಕೋ ನಿನಗೆ ಕೊಟ್ಟಿರೋದೇ ರೂಮ್ ಹೆಚ್ಚು ಅಂದರೆ ಇವಾಗ ಇವರಿಬ್ಬರನ್ನ ಬೇರೆ ಕರ್ಕೊಬತ್ತಾ ಇದೆಯಾ? ಅಷ್ಟಕ್ಕೂ ಅಂಕಲ್ ಇನ್ನೂ 2,000 ರೂಪಾಯಿ ಎಕ್ಸ್ಟ್ರಾನೇ ಕೊಡ್ತೀನಿ ಬಿಡಿ, ನಮ್ಮ ಅಕ್ಕ ಬಾವ ಇರ್ತಾರೆ ಅಂತ ಹೇಳ್ತಿದ್ದಂಗೆ, ಓ ನೀನೇ ಈ ಮನೇನ ಬಾಡಿಗೆ ಕೊಡ್ದಿರೋ ಥರ ಕಾಣಿಸ್ತಿದೆ ಅಂತ ಹೇಳ್ತಿದ್ದಂಗೆ ಆಂಟಿ ಅಂತ ಕೂಕೊಳ್ತಾ ಇರ್ತಾನೆ. ಇನ್ನು ಅವರು ಸಹ ಬಂದು ಇನ್ನು ಅಪ್ಪುಗೆ ಮತ್ತು ಕಲ್ಯಾಣ್ಗೆ ಬೆಂಬಲ ಕೊಟ್ಟು ತಗೊಳ್ಳಿ ಈ ರೂಮ್ ಅಂತ ಹೇಳ್ತಿದ್ದಂಗೆ ಇನ್ನು ಬಂಟಿ ಮತ್ತು ಅಪ್ಪು ಮತ್ತು ಕಲ್ಯಾಣ್ 3 ಜನನೂ ಇನ್ನು ಆ ರೂಮ್ ಒಳಗೆ ಬರ್ತಿದ್ದಂಗೆ, ಅಕ್ಕ ಸೆಂಟಿಮೆಂಟ್ಸ್ ಎಲ್ಲ ಏನೂ ಇಲ್ಲ, ಆರತಿ ತಟ್ಟೆ ಎಲ್ಲ ಒಳಗೆ ಬನ್ನಿರಿ ಅಂತ ಹೇಳ್ತಾ ಇರ್ತಾರೆ. ಸರಿ ಅಂತ ಇನ್ನು ಅವರೆಲ್ಲ ಹೊರಗಡೆ ಹೊರಟಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಎಲ್ಲರನ್ನೂ ಕರೆಸಿರ್ತಾರೆ. ಯಾಕೆ ಧನಲಕ್ಷ್ಮಿ ಏನೋ ಹೇಳಬೇಕು ಅಂತ ಕರೆಸ್ಬಿಟ್ಟು ಮೌನವಾಗಿ ನಿಲ್ಸಿದ್ಯಾ ಅಂತ ಕೇಳ್ತಿದ್ದಂಗೆ, ಹೌದು ಧನಲಕ್ಷ್ಮಿ ಹೇಳು, ನೀನು ಹಿಂಗೆ ಮೌನವಾಗಿದ್ರೆ ಏನು ಗೊತ್ತಾಗುತ್ತೆ ಎಲ್ರಿಗೂ ಅಂತ ನಾಗವೇಣಿನೂ ಹೇಳ್ತಾ ಇರ್ತಾಳೆ. ನೋಡಿದ್ರೆ ಈ ಕಡೆ ಅಪರ್ಣವ್ರೆಲ್ಲರಿಗೂ ಗೊತ್ತಿರುತ್ತೆ ಏನೋ ಇಲ್ಲಿ ನಾಟಕ ನಡೀತಿದೆ ಅಂತ. ನನಗೆ ಅಷ್ಟೊತ್ತಿಗೆ ಇನ್ನು ನಾನೊಂದು ನಿರ್ಧಾರ ತಗೊಂಡಿದ್ದೀನಿ, ಅಪ್ಪುನ ಮತ್ತು ಕಲ್ಯಾಣ ಮನೆ ಹಿಂತಿರುಗಿಸೋಣ ಅಂತ. ಹಾಂ ಏನೇ ನಿನ್ಗೇನಾದರೂ ದೆವ್ವಾಗಿವ ಮೆಡ್ತಾ ಅಥವಾ ದೇವ್ರೇನಾದರೂ ಪ್ರತ್ಯಕ್ಷ ಆಗಿ ನಿಮ್ಮ ಮಗನ ಮತ್ತು ಸೊಸೆನೂ ಮನೆ ಕರ್ಕೊಳ್ರಿ ಅಂತ ಹೇಳಿದ್ರಾ ಅಂತ ಪ್ರಕಾಶ್ ಅವ್ರು ಹೇಳ್ತಿದ್ರೆ, ರೀ ಏನಂತ ಮಾತಾಡ್ತಿದ್ದೀರಾ? ಇರೋದೊಬ್ಬ ಮಗ ಕಣ್ರಿ, ಅವನು ನಾವು ಹೊರ್ಗಡೆ ಬಿಟ್ಟರೆ ಹೇಗ್ರಿ ಸರಿ ಇರುತ್ತೆ? ಏನೋ ಒಂದು ವ್ಯವಸ್ಥೆ ಮಾಡಬೇಕಲ್ವಾ? ಇನ್ನು ಅವಳನ್ನ ಬಿಟ್ಟರೆ ಅವನು ಬರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ? ಕರೀಲೇಬೇಕು ಅಂತ ಹೇಳ್ತಿದ್ದಂಗೆ, ಹೌದು ಏನೋ ಈ ಒಳ್ಳೆ ಮನ್ಸು ಮಾಡ್ಕೊಂಡು ಒಪ್ಕೊಂಡಿದ್ಯಲ್ಲ ಅಂತ ಹೇಳ್ತಿದ್ದಂಗೆ ಇನ್ನು ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ. ನೋಡಿದ್ರೆ ಕಾವ್ಯಂಗೆ ಏನು ನಮ್ಮ ಅತ್ತೆ ಹಿಂಗೆ ಏನು ಚಿಕ್ಕತ್ತೆ ಈ ರೀತಿ ತಕ್ಷಣ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಂಗೆ ಅಷ್ಟೊತ್ತಿಗೆ ಸ್ವಪ್ನ, ಅಷ್ಟಕ್ಕೂ ಇದು ನೀವೇನಾ ನಿರ್ಧಾರ ತಗೊಂಡಿರೋದು ಆಂಟಿ ಅಂತ ಕೇಳ್ತಾ ಇರ್ದೆ. ನನಗೇನು ಚಿಕ್ಕವಳೇನಲ್ಲ, ಯಾರೋ ಏನೋ ಹೇಳಿದ್ರು ಕೇಳೋಕ್ಕೆ ಅಲ್ಲ, ಇದು ನಮ್ಮ ಅತ್ತೆಯವರ ಕೈವಾಡ ಇದೆ ಅಂತ ಅನ್ನಿಸ್ತಿದೆ. ಓ ನಿಮ್ಮ ಅತ್ತೆ ಹೇಳಿದ ತಕ್ಷಣ ನಾನು ಕೇಳ್ಬಿಡ್ತೀನಾ? ನನಗೆ ನನ್ನ ಮಗ ಇಂಪಾರ್ಟೆಂಟು, ಹಾಗಾದರೆ ನಿನ್ನ ಸೊಸೆ ಇಂಪಾರ್ಟೆಂಟ್ ಅಲ್ವಾ ಅಂತ ಅಪರ್ಣವ್ರು ಕೇಳ್ತಾ ಇರ್ತಾರೆ. ನನಗೆ ನನ್ನ ಮಗ ಮಾತ್ರ ಬೇಕಾಗಿರೋದು, ಅವನ ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕು, ಯಾರಾದರೂ ಏನಾದರೂ ಆಗಲಿ ನನಗೇನು ಅಂತ ಹೇಳ್ತಾ ಇರ್ದಂಗೆ ಇನ್ನು ಅಲ್ಲಿ ಸಹ ರಾಧಾಂತಗಳಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಇನ್ನೇನು ರಾಜ್, ನಾನು ಒಪ್ಕೊಂಡಿದ್ದೀನಿ, ಹೇಗಾದರೂ ಮಾಡಿ ಕರ್ಕೊಂಡು ಬಾ ಹೋಗು ಅಂತ ಹೇಳ್ತಿದ್ದಂಗೆ ಇನ್ನು ರಾಜ್ ಸಹ, ಕಳಾವತಿ ಹೇಳ್ದೆ ನಿಮ್ಮ ಚಿಕ್ಕಮ್ಮ ಒಪ್ಕೊಳ್ಳೋದೇ ಇಲ್ಲ, ಅದಾಗೋದೇ ಇಲ್ಲ ಕೆಲಸ ಅಂತ, ನೋಡು ಒಪ್ಕೊಂಡಿದ್ದಾರೆ, ನಡಿ ಇಬ್ಬರು ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳ್ತಿದ್ದಂಗೆ, ಇಲ್ಲ ರೀ ನಾನು ಬರೋದಿಲ್ಲ ಅಂತ ಇರ್ತಾಳೆ ಕಾವ್ಯ. ಅದನ್ನ ನೋಡಿ ಏನು ಹಿಂಗೆ ಹೇಳ್ತಿದ್ಯಾ ಅಂತ ಕೋಪದಲ್ಲಿ ಕೇಳ್ತಾ ಇರ್ತಾನೆ ರಾಜ್. ಆಗ ರೀ ಇದು ನಿಮಗೂ ನಿಮ್ಮ ಚಿಕ್ಕಮ್ಮನಿಗೆ ನಡೀತಾ ಇರೋ ವಿಚಾರ, ನಾನು ಇದಕ್ಕೆ ಎಂಟ್ರಿ ಫೀಲ್ಡ್ ಕೊಡಲ್ಲ. ಯಾಕೆ ಏನಾಯ್ತೆ ನಿನಗೆ ಈ ರೀತಿ ಮಾತಾಡ್ತಾ ಇದೆಯಾ? ಅಮ್ಮ ಕಾವ್ಯ, ನೀನು ಹೇಳಿದ್ರೇ ಕಲ್ಯಾಣ್ ಬರೋದು, ಹೋಗು ಕಾವ್ಯ ಅಂತ ಪ್ರಕಾಶ್ ಅವ್ರು ಹೇಳ್ತಿದ್ದಂಗೆ, ಚಿಕ್ಕಮಾವ ನಾನೀಗ ಹೇಳಿದ್ರು ಅವರು ಬರೋ ಸ್ಥಿತಿಲಿಲ್ಲ, ನನ್ನ ಇದಕ್ಕೆ ಮಧ್ಯಕ್ಕೆ ಹೇಳಿಬೇಡಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈಗ ರಾಜ್ಗೆ ಗೊತ್ತಾಗುತ್ತಾ ಕಾವ್ಯ ಯಾಕೆ ಈ ರೀತಿ ನಿರ್ಧಾರ ತಗೊಂಡಿದ್ದಾಳೆ ಅಂತ, ಅಥವಾ ರಾಜ್ ನಿಜವಾಗ್ಲೂ ಹೋಗಿ ಕರ್ಕೊಂಡು ಬರ್ತಾನ? ಇನ್ನು ಅಪ್ಪು ಮತ್ತು ಕಲ್ಯಾಣ್ ಇಬ್ಬರು ಸಹ ಮನೆಗೆ ಹಿಂತಿರುಗ್ತಾರ ಅಥವಾ ಬಂಟಿ ಕೊಟ್ಟಿರೋ ರೂಮಲ್ಲೇ ಇರ್ತಾರ? ನನ್ನ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.